ಹಾಯ್ ಆಲ್, ವೆಲ್ಕಮ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಾರ್ನಿಂಗ್ ಟಿಫನ್ ಎಲ್ಲ ಆದಮೇಲೆ ನಾನು ಹಸ್ಬೆಂಡ್ ಇಬ್ಬರು ಹೊರಗಡೆಗೆ ಹೋಗ್ತಾ ಇದ್ದೀವಿ. ರೀಸನ್ ಏನಂತ ಹೇಳಿದ್ರೆ, ಇವಾಗ ನಾನು ಪ್ರೆಗ್ನೆನ್ಸಿ ಇದ್ದಾಗ ಕಾಲುಂಗುರ ಫುಲ್ ಟೈಟ್ ಇತ್ತು ಅಂತೇಳಿ ತೆಗೆದುಬಿಟ್ಟಿದೆ. ಸೊ ಅದು ಹೊಸದಾಗೇ ಇತ್ತು, ಬಟ್ ಅದು ತೆಗೆದಿದ್ದು ಎಲ್ಲ ಅಗಲ ಆಗಿತ್ತಲ್ಲ, ಅದು ತುಂಬ ದಪ್ಪನೂ ಇತ್ತು. ಸೊ ಅದಕ್ಕೆ ಅದನ್ನು ಕೊಟ್ಬಿಟ್ಟು ಹೊಸದು ತೊಗೊಂಡು ಬರೋಣ, ಹೊಸ ಡಿಸೈನ್ನ ಅಂತೇಳಿ ನಾನು ಹಸ್ಬೆಂಡ್ ಇಬ್ಬರು ಬಂದ್ವಿ. ಸೊ ನಾವು ಬಂದಾಗ ಇಲ್ಲಿಗೆ 10 ಗಂಟೆ ಆಗಿತ್ತು, ಬಟ್ ಇನ್ನೂ ಅಂಗಡಿಲಿ ಏನೂ ಜೋಡಿಸಿರಲಿಲ್ಲ, ಆವಾಗಲೇ ಹೋಗಿದ್ವಿ. ಮತ್ತು ನಾನು ಹೋದಾಗ ನಂದು ಸ್ವಲ್ಪ ದೊಡ್ಡದಾಗಿತ್ತು ಕಾಲುಂಗುರ, ಹಳೇದು. ಅದನ್ನು ಕೊಟ್ಬಿಟ್ಟು ಚಿಕ್ಕದಾಗಿರೋದು ತಗೊಳ್ಳೋಣ ಅಂತ ಹೋಗಿದ್ದು. ಮತ್ತು ನಂದು ಹಳೇದನ್ನ ಆಫ್ ರೇಟ್ಗೆ ಹಾಕ್ಕೊಂಡ್ರು. ಮತ್ತು ಹೊಸದಕ್ಕೆ ಇವಾಗ ಏನು ರೇಟ್ ಇದೆ ಅದನ್ನೇ ಕೊಟ್ಟಿದ್ದರು. ಅದೇ ಹಳೇದು ದೊಡ್ಡದಿದ್ದು ಇವಾಗ ಚಿಕ್ಕದು ತೊಗೊಂಡಿರೋದ್ರಿಂದ ಇನ್ನು ಮೇಲೆ ಅಮೌಂಟ್ ಇದೆ ಅಂಥೇಳಿ ರಿಂಗ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ನನ್ನ ಹತ್ರ ಆ್ಯಕ್ಚುಲಿ ತುಂಬ ರಿಂಗ್ಸ್ ಇದೆ ಬೆಳ್ಳಿದು. ಅದನ್ನೇ ಜಾಸ್ತಿ ಹಾಕೊಳ್ಳೋದಿಲ್ವಲ್ಲ, ಇವಾಗ ಏನಕ್ಕೆ ಅಂತೇಳಿ ನಾವು ಅದನ್ನು ರಿಂಗ್ ನೋಡ್ತಾ ಇದ್ದೆ. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಅದಾದಮೇಲೆ ನಾನು ಪಿಂಟುಗೆ ಡೈಲಿ ಯೂಸ್ಗೆ ಹಾಕ್ದಂಗೆ ಆಗುತ್ತೆ ಬೆಳ್ಳಿದು ಚಿಕ್ಕ ಸರ ಮತ್ತು $1 ತೊಗೊಳ್ಳೋಣ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತನಕನೂ ರಿಂಗೇ ನೋಡ್ತಾ ಇದ್ದೆ, ಸುಮಾರು ರಿಂಗ್ ಹಾಕಿ ನೋಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಜಾಸ್ತಿ ವೈಟ್ ಸ್ಟೋನ್ ರಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಮತ್ತು ಈ ರಿಂಗು ಒಂಥರ ಚೆನ್ನಾಗಿತ್ತು, ಗ್ರೀನ್ ಸ್ಟೋನ್ ಮತ್ತು ವೈಟ್ ಸ್ಟೋನ್ ಇತ್ತು, ಚೆನ್ನಾಗೂ ಕಾಣಿಸ್ತಿತ್ತು. ಬಟ್ ಆದರೆ ಬೇಡ ಅಂತ ಡಿಸೈಡ್ ಮಾಡಿದೆ. ಇರೋದನ್ನೇ ಹಾಕೊಳ್ಳಲ್ಲ, ಇವಾಗ ಏನಕ್ಕೆ ಇದು ಅಂತೇಳಿ ಅವನಿಗೆ ಅಂತ ಒಂದು ಚೈನ್ ಮತ್ತು $1 ತೊಗೊಂಡ್ವಿ ಡೈಲಿ ಯೂಸ್ಗೆ. ಡೈಲಿ ಚಿನ್ನ ಹಾಕೋದಕ್ಕಾಗಲ್ವಲ್ಲ ಅವನಿಗೆ, ಇನ್ನೂ ಚಿಕ್ಕವನಂತ ಬೆಳ್ಳಿದೇ ತೊಗೊಳ್ಳೋಣ. ಆಮೇಲೆ ಬೆಳ್ಳಿ ಇದ್ದು ಸ್ನಾನ ಮಾಡಿದ್ರೆ ಮೈಗೆ ಬೆಳ್ಳಿ ನೀರು ಬಿದ್ದರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಂದು ಕಾಲುಂಗುರ ಮತ್ತು ಬೆಳ್ಳಿದ್ದು ಚೈನ್ ಮತ್ತು $1 ಇದಿಷ್ಟನ್ನು ತೊಗೊಂಡ್ವಿ ನಾವು. ರಿಂಗ್ನ ವಾಪಸ್ ಮಾಡಿಬಿಟ್ಟೆ. ಇದು ಕಾಲುಂಗುರ ಬಂದು 11 ಗ್ರಾಮ್ ಇತ್ತು, ಬಟ್ ಇದು ಎಲ್ಲ ಸೇರಿ 13 ಗ್ರಾಮ್ ಆಯಿತು. ಮೇಲೆ ನಾವು 1700 ಪೇ ಮಾಡಿದ್ವಿ. ಅಲ್ಲಿಂದ ಡೈರೆಕ್ಟ್ ನಾನು ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕು ಅಂಥೇಳಿ ಬ್ಯಾಂಗಲ್ ಸ್ಟೋರಿಗೆ ಬಂದೆ. ಇದು ತೊಟ್ಲು ಶಾಸ್ತ್ರಕ್ಕೆ ಸೀರೆ ತೊಗೊಂಡಿದ್ನಲ್ಲ, ಅದಕ್ಕೆ ಮ್ಯಾಚಿಂಗ್ ಅಂತ ಗಾಜಿನ ಬಳೆನೇ ಹಾಕ್ಬೇಕಂತ 1 ಡಜನ್ ಅಷ್ಟೇ ಗಾಜಿನ ಬಳೆನ ತೊಗೊಂಡೆ, ಸೀರೆ ಮ್ಯಾಚಿಂಗು. ಮತ್ತು ನಾನು ಸೀಮಂತ ಆಗೋ ತನಕ ಪ್ರೆಗ್ನೆನ್ಸಿಲೂ ಅಷ್ಟೇನು ಕ್ರೀಮು ಪೌಡರ್ ಎಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಹೇಗಿದ್ರು ಫಂಕ್ಷನ್ಸ್ ಇರುತ್ತೆ ಅಲ್ವಾ, ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ನೇ ಇರೋದ್ರಿಂದ ತೊಗೊಳ್ಳೋಣ ಕ್ರೀಮ್ಸ್ ಅಂತ ಹೇಳಿ ಫೇಶಸ್ ಕನ್ನಡ ನೋಡಿದೆ. ಬಟ್ ನನ್ನ ಹಸ್ಬೆಂಡು, ನೀನು ಇದನ್ನೆಲ್ಲ ಹಾಕಿ ನಿನ್ನ ಫೇಸ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಏನಾದರೂ ಆದರೆ ಏನು ಮಾಡ್ತೀಯಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಅದನ್ನು ವಾಪಸ್ ಕೊಟ್ಬಿಟ್ಟೆ. ನನಗೂ ಭಯ ಆಯಿತು, ಅದನ್ನು ಹಾಕಿದ್ರೆ ಏನಾದರೂ ಆಗುತ್ತೆ ಅಂತ. ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಥರ ಅಲ್ವಾ, ನಂದು ಆಯಿಲ್ ಸ್ಕಿನ್ನು ಯಾವ ಥರ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಬೇಕು. ಮತ್ತು ನಾನು ಅದನ್ನೆಲ್ಲ ಒಂದು ಸಲನೂ ಟ್ರೈ ಮಾಡಿಲ್ಲ. ನಾನು ಕಾಲೇಜಿಂದನೂ ನಾನು ಸ್ಪಿಂಜ್ BB ಕ್ರೀಮ್ ಮತ್ತು ಪೌಡರ್ನೇ ಯೂಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ಅದೆರಡನ್ನೂ ತೊಗೊಳ್ಳೋಣ ಅಂಥೇಳಿ ತೊಗೋತಾ ಇದ್ದೀನಿ. ತುಂಬ ದಿನ ಆದಮೇಲೆ ಕ್ರೀಮ್ ಹಾಕ್ತೀನಲ್ಲ, ಏನಾದರೂ ಆಗುತ್ತೆ ಅಂಥೇಳಿ ಮಾಯ್ಶ್ಚರೈಸರ್ ಕ್ರೀಮು ತೊಗೊಂಡೆ. ಮತ್ತು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಇನ್ನು 1 ವೀಕ್ ಇದೆ ಅಲ್ವಾ ತೊಟ್ಲು ಶಾಸ್ತ್ರ, ಅದಕ್ಕೋಸ್ಕರ ನಾನು ನನ್ನದೆಲ್ಲ ರೆಡಿ ಆಯ್ತಿದ್ದಂಗೆ ಪಿಂಟುದೂ ರೆಡಿ ಆಗಬೇಕಲ್ವ. ಪಿಂಟುಗೆ ಅವ್ರ ಅಪ್ಪ ಒಂದು, ನಮ್ಮ ಮನೆಯಿಂದ ರಿಂಗ್ ಇಬ್ಬರು ಒಂದೊಂದು ರಿಂಗ್ ತೊಗೊಂಡಿದ್ವಿ. ಅಂದರೆ ಪಿಂಟುಗೆ ಅವ್ರ ಅಪ್ಪ ತೊಗೊಟ್ಟಿದ್ದು ಹಾಸ್ಪಿಟಲಲ್ಲೆಲ್ಲ ನೋಡೋದಕ್ಕೆ ಬಂದಿದ್ರಲ್ಲ ಪಿಂಟುನ, ಆವಾಗ ಪಿಂಟುಗೆಲ್ಲ ಕೊಟ್ಟೋಗಿದ್ರಲ್ಲ ಅಮೌಂಟು, ಆ ಅಮೌಂಟಲ್ಲಿ ಪಿಂಟುಗೆ ಬಸವ ಜಯಂತಿ ಟೈಮಲ್ಲಿ ತೊಗೊಟ್ಟಿದ್ದು ರಿಂಗ್ ಅದು. ಮತ್ತು ನಮ್ಮ ಮನೇಲಿ ಅವನಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ತೊಗೊಂಡಿದ್ದು ರಿಂಗು. ಎರಡೂ ಸ್ವಲ್ಪ ದೊಡ್ಡದಾಗಿತ್ತಲ್ವ ಅವನಿಗೆ ಹಾಕೋದಕ್ಕೆ ಅಂತೇಳಿ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ದಾರ ಸುತ್ತುತ್ತಾ ಇದ್ದೀವಿ. ಅದಕ್ಕೆ ನನಗೆ ಮಧ್ಯೆ ಎಲ್ಲ ಟೈಮ್ ಇರಲ್ಲ, ಯಾಕಂದರೆ ಅವ್ನು ಮಲಗಿದ ಟೈಮಲ್ಲೆಲ್ಲ ನಾನು ಅಸೈನ್ಮೆಂಟ್ ಬರಿತಾ ಇರ್ತೀನಿ. ಮತ್ತು ಅದೇ ಟೈಮಲ್ಲಿ ಅಮ್ಮನಿಗೂ ಕೆಲಸ ಇರುತ್ತೆ. ಸೊ ನಾವಿಬ್ಬರೇ ಇರೋದ್ರಿಂದ ಈ ಥರ ಎಲ್ಲ ದಾರ ಸುತ್ತೋದಕ್ಕೆಲ್ಲ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಹಸ್ಬೆಂಡ್ ಬಂದಿದ್ರಲ್ಲ, ಅವ್ರಿಗೊಂದು ರಿಂಗ್ ನಾನೊಂದು ರಿಂಗ್ ಕೊಟ್ಬಿಟ್ಟು ಬೇಗ ಸುತ್ತಿದ್ವಿ. ಮತ್ತು ಇದು ನಾನು ತೊಗೊಂಡಿದ್ದು ಕಾಲುಂಗುರ ಪ್ರೆಸ್ಸಿಂಗ್ ತೊಗೊಂಡೆ ನಾನು. ಕೆಳಗಡೆ ಪ್ರೆಸ್ ಮಾಡೋದಿತ್ತು, ಮೇಲುಗಡೆದು ಇತ್ತು. ಕೆಳಗಡೆದು ಆಲ್ಮೋಸ್ಟ್ ನನಗೆ ಪ್ಯಾಂಟೆಲ್ಲ ಹಾಕೋಬೇಕಿದ್ರೆ ತಡ್ಕೊಬಿಡುತ್ತೆ ಅಂತ ಹೇಳಿ, ಆಮೇಲೆ ಮ್ಯಾಟೆಲ್ಲ ಯೂಸ್ ಮಾಡಬೇಕಿದ್ರೆ ಕಾಲೊರೆಸ್ಬೇಕಾದ್ರೆಲ್ಲ ಸಿಗೋಕೊಬಿಡುತ್ತೆ ಅಂತ ಕೆಳಗಡೆ ಪ್ರೆಸ್ಸಿಂಗ್ ತೊಗೊಳ್ಳಿಲ್ಲ, ಮೇಲ್ಗಡೆ ಪ್ರೆಸ್ಸಿಂಗ್ ತೊಗೊಂಡಿದ್ದು. ಮತ್ತು ಇದು ಪಿಂಟುಗೆ ಎಷ್ಟು ದಾರ ಸುತ್ತಿದ್ದೀವಿ ಅಂದರೆ, ಅವನಿಗೆ ಹಾಕಿ ನೋಡಿದ್ರೆ ಮತ್ತೆ ಲೂಸ್ ಆಗ್ತಾನೇ ಇತ್ತು. ಯಾಕೆಂದರೆ ಅವ್ನಿಗೆ ಇನ್ನೂ ಪುಟ್ಟ ಬೆರಳಲ್ವ, ಅದಕ್ಕೆ
ನಾವು ತಗೊಂಡಾಗ ಸೈಜ್ ನೋಡಿ ತೊಗೊಂಡಿರ್ಲಿಲ್ವಲ್ಲ, ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತೇಳಿ ದೊಡ್ಡದು ತೊಗೊಂಡಿದ್ದು. ದಾರ ಸುತ್ತಿ ಸುತ್ತಿ ನೋಡೋದು ಸುತ್ತೋದು ನೋಡೋದು ಸುತ್ತೋದು ಅದೇ ಥರ ಆಯಿತು. ಒಂದು ರಿಂಗಂತೂ ತುಂಬ ದೊಡ್ಡದಾಗಿತ್ತು, ಅದಕ್ಕೆ ಜಾಸ್ತಿನೇ ದಾರ ಸುತ್ತಿದ್ವಿ ಇಬ್ರೂ. ಪಿಂಟು ಮಲಗಿದ ಟೈಮಿಗೆ ನೋಡಿಬಿಟ್ಟು ನಾವು ದಾರ ಸುತ್ತೋದು ಕೂತ್ಕೊಂಡ್ವಿ. ಯಾಕೆಂದರೆ ಅವನು ಎದ್ದಾಗ ರಿಂಗ್ ಹಾಕಕ್ಕೆ ಹೋದರೆ ಅದು ಸ್ವಲ್ಪ ಶಾರ್ಪ್ ಇದೆ ಒಂದು ರಿಂಗು, ಅದು ಏನಾದ್ರು ತರ್ಚ್ಕೊಬಿಡುತ್ತೆ ಅಂತೇಳಿ ಅವನು ಆಟ ಆಡ್ತಿರ್ತಾನಲ್ವ, ಎಳೆಯೋದು ಆ ಥರ ಎಲ್ಲ ಮಾಡ್ತಾನೆ ಅಂತೇಳಿ ಅವ್ನು ಮಲಗಿದ ಟೈಮಲ್ಲೇ ದಾರ ಸುತ್ತಿದ್ದು. ಮತ್ತು ಇದು ಅವನಿಗೆ ತೊಗೊಂಡಿದ್ದ ಚೈನು, ಅಂದರೆ ಒಂಚೂರು ಏನು ಅವನಿಗೆ ಒತ್ತದಂಗೆ ಎಲ್ಲ ಫೀಲ್ ಆಗಬಾರ್ದಲ್ವ, ಅದಕ್ಕೆ ಸಾದಾ ದಾರ ಥರ ಇರಬೇಕು ಅಂತ ನೋಡಿ ನಾನು ಇದನ್ನೇ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದು. ಮತ್ತು ಇದು ಡಾಲರ್ ಅಷ್ಟೇ. ನಾವು ಆಂಜನೇಯದ್ದು ನೋಡಿದ್ದು, ಬಟ್ ಅದು ನಮಗೆ ಸಿಗಲಿಲ್ಲ. ಗದೆ ಸಿಕ್ಕಿತ್ತು, ಆದರೆ ಅದು ಚೈನ್ಗಿಂತನೂ ತುಂಬ ಉದ್ದ ಇದೆ ಮತ್ತು ತೂಕನೂ ಇತ್ತು. ಅವ್ನಿಗೇನಾದ್ರು ಒತ್ತದಂಗೆ ಆಗುತ್ತೆ ಎಳ್ದಂಗೆ ಆಗುತ್ತೆ ಅಂತೇಳಿ ಅದನ್ನು ತಗೊಳ್ಳಿಲ್ಲ. ಮತ್ತು ಗಣಪತಿಲೂ ತುಂಬ ಡಿಸೈನ್ಸ್ ಇತ್ತು ಆಯಿತಾ, ಅದರಲ್ಲೆಲ್ಲ ಒಂದು ಸ್ವಲ್ಪ ಸೈಡ್ ಕೈಯೆಲ್ಲ ಬಿಡಿಸಿರೋದೆಲ್ಲ ಇತ್ತಲ್ವ, ಅದು ಅವ್ನಿಗೇನಾದ್ರು ಚುಚ್ಚಿಬಿಡುತ್ತೆ ಅಂತೇಳಿ ಪಿಂಟು ಅವರಪ್ಪ ಇದೇ ಥರ ಇರಲಿ ಅಂತೇಳಿ ತಗೊಂಡಿದ್ದು. ಮತ್ತು ಹೇಗಿದ್ರು ನನ್ನ ಹಸ್ಬೆಂಡ್ ಬಂದಿದ್ರಲ್ವ, ಅದಕ್ಕೋಸ್ಕರ ಅವನಿಗೆ 4 ಮಂತ್ ಫೋಟೋಶೂಟ್ ಮಾಡೋಣ ಅಂತೇಳಿ ನಾನು ಹೊರ್ಗಡೆಯಿಂದ ಫ್ಲ್ಯಾಗು ಮತ್ತು ರಿಬ್ಬನ್ಸ್ ತೊಗೊಂಡಿದ್ದು. ಮತ್ತು ಇದ್ರ ಜೊತೆಗೆ ಬ್ಲೌಸ್ ಪೀಸ್ ಯೂಸ್ ಮಾಡಿದ್ದೆ ನಾನು 3 ಕಲರ್ಸ್ಗೆ, ಆರೆಂಜು ಮತ್ತು ವೈಟು ಗ್ರೀನ್ಗೆ. ಮನೇಲೇ ವೇಲ್ ನೋಡಿದೆ, ಸಿಗಲಿಲ್ಲ, ಬ್ಲೌಸ್ ಪೀಸು ಸಿಕ್ತಲ್ಲ, ಯಾವುದಾದ್ರೂ ಇರಲಿ ಅಂತೇಳಿ ತೊಗೊಂಡಿದ್ದು. ಮತ್ತು ಇದನ್ನೆಲ್ಲ ತೊಗೊಂಡಾಗ ನನಗೆ ನೆನಪಾಯ್ತಿತ್ತು, ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಇದನ್ನೆಲ್ಲ ಡ್ಯಾನ್ಸ್ಗೆ ಅಂತ ಯೂಸ್ ಮಾಡ್ತಾ ಇದ್ವಿ, ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ಇವಾಗ ನಾವು ಫೋಟೋಶೂಟ್ಗೆ ರೆಡಿ ಮಾಡ್ತಾಯಿದ್ದೀವಿ. ಇಷ್ಟು ದಿನ ದಿವಾನ್ ಕಟ್ ಮೇಲೆ ರೆಡಿ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ನಾವು ಮಾಡೋ ಡೆಕೋರೇಟ್ ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಜಾಗ ಜಾಸ್ತಿ ಬೇಕು ಅಂತೇಳಿ ಕೆಳಗಡೆನೇ ಮಾಡೋಣ ಅಂತ ನಾನು ಹಸ್ಬೆಂಡ್ ಇಬ್ಬರು ಕೆಳಗಡೆಗೆ ರೆಡಿ ಮಾಡ್ತಾಯಿದ್ದೀವಿ. ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ವೈಟ್ ಕಲರ್ದು ಪಂಚೆನ ಹಾಸ್ಕೊತಾ ಇದ್ದೀವಿ, ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ ಅಂತೇಳಿ. ಮತ್ತು ಇನ್ನೊಂದು ಏನು ರೀಸನ್ ಅಂದರೆ, ಇದಕ್ಕೆ ವೈಟ್ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಫ್ಲ್ಯಾಗ್ ಎಲ್ಲ ಇಟ್ಟಾಗ ಹೈಲೈಟಾಗಿ ಕಾಣುತ್ತೆ ಅಂಥೇಳಿ ವೈಟ್ ಕಲರ್ ಪಂಚೆನೇ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ನಮ್ಮದು ಬ್ಲೌಸ್ ಪೀಸ್ ಎಲ್ಲ ಇತ್ತಲ್ಲ, ಅದರಲ್ಲಿ ಆರೆಂಜ್ ಮತ್ತು ವೈಟ್ ಗ್ರೀನ್ ಅದು ಸ್ಟೆಪ್ ಬೈ ಸ್ಟೆಪ್ ಅವರು ನೀಟಾಗಿ ಒಂದೇ ಥರ ಮಡಿಸಿ ನಾನು 3 ಪೀಸ್ನು ನೀಟಾಗಿ ಇಡ್ತಿದ್ದಾರೆ. ಯಾಕಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಬರಬಾರ್ದಲ್ವ, ಆಗ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅದನ್ನು ನೀಟಾಗಿ ಒಂದೇ ಥರ ಮಡಿಸಿ ಅದನ್ನು ನೀಟಾಗಿ ಇಡ್ತಾಯಿದ್ದಾರೆ. ಇಂಟಿಗೆ ಇನ್ನು ನೆಕ್ಸ್ಟ್ ಮಂತೆಲ್ಲ ಎಲ್ಲ ಒಂದೊಂದು ತಿಂಗಳಿಗೂ ಒಂದೊಂದು ಹಬ್ಬಗಳಿರುತ್ತೆ, ಅದನ್ನು ಮಾಡೋಣ ಅಂತ ಮಾತಾಡ್ಕೊತಾ ಇದ್ವಿ. ಈ ಸಲ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಅವನದು 15ನೇ ಅವನದು 4 ಮಂತ್ ಕಂಪ್ಲೀಟ್ ಆಗಿ 5 ಮಂತಿಗೆ ರನ್ನಿಂಗ್ ಆಗೋದು. ಬಟ್ ನಾವು 15th ನನ್ನ ಹಸ್ಬೆಂಡ್ ಇರೋದಿಲ್ಲ ಅಲ್ವಾ, ಇದ್ದಾಗ ಮಾಡ್ಕೋಬೇಕಲ್ಲ ನಾನು ಅಂತೇಳಿ ಇವತ್ತೇ ಮಾಡಿಸ್ತಾ ಇರೋದು. ಮತ್ತು ಇದೆಲ್ಲ ಅವ್ರದ್ದೇ ಪ್ಲ್ಯಾನ್. ನಾನು ಅವ್ರಿಗೆ ಬ್ಲೌಸ್ ಪೀಸ್ ಕೊಟ್ಟೆ ಮತ್ತು ಬ್ಯಾಂಗಲ್ಸ್ ಎಲ್ಲ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ದೆ. ಅದನ್ನೆಲ್ಲ ಯೂಸ್ ಮಾಡಿ ಯಾವ ಥರ ಮಾಡಬೇಕಂತ ಇದೆಲ್ಲ ಅವ್ರದ್ದೇ ಪ್ಲ್ಯಾನ್ ಈ ಸಲ. ಮತ್ತು ನಾನಲ್ಲಿ ಪ್ಲಾಸ್ಟರ್ ಅಂಟಿಸ್ತಾ ಇದ್ದೀನಿ, ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪಿಂಟುನ ಮಲಗಿಸ್ದಾಗ ಕೈಕಾಲು ಎತ್ಕೊಂಡೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದೆಲ್ಲ ಶೇಕ್ ಮಾಡಿದಾಗೆಲ್ಲ ಮುದ್ರಕೊಬಿಡುತ್ತೆ ಅಂತ ಫಸ್ಟೇ ಪ್ಲಾಸ್ಟರ್ ಹಾಕೋಣ ಅಂತೇಳಿ ಪ್ಲಾಸ್ಟರ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಕಾಳೆಲ್ಲ ಯೂಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೇಳೆ ಮತ್ತು ಹಸ್ರು ಅಕ್ಕಿ ಎಲ್ಲನೂ ಹಾಕಿ ಇಂಡಿಯಾ ಮ್ಯಾಪ್ ಥರ ಮಾಡಿ ಆ ಥರ ಮಾಡೋಣ ಅಂತಲೂ ಅಂದ್ಕೊಂಡೆ. ಬಟ್ ನಾನು ಲಾಸ್ಟ್ ಟೈಮು 3rd ಮಂತಲ್ಲಿ ಅವನಿಗೆ ಮಾನ್ಸೂನ್ದು ರೈನ್ ಡೇ ಅಂತ ಹೇಳಿ ಆ ಥರ ಮಾಡಿದ್ನಲ್ಲ, ಅದರಲ್ಲೇ ಅಕ್ಕಿ ಎಲ್ಲ ಯೂಸ್ ಮಾಡಿದ್ದೆ ನಾನು, ಅಕ್ಕಿ ಗೋಧಿ ಹಸ್ರು ಕಾಳೆಲ್ಲ. ಸೊ ಈ ಸಲವೂ ಅದೇ ಆಗಿಬಿಡುತ್ತೆ, ಅದೇ ಬೇಡ ಅಂತ ಹೇಳಿ ಬ್ಲೌಸ್ ಪೀಸ್ ಮತ್ತು ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಹೇಳಿ ಲಾಸ್ಟಲ್ಲಿ ಇದೇ ಫಿಕ್ಸ್ ಮಾಡೋಣ ಅಂತೇಳಿ ಇದನ್ನು ಮಾಡಿದ್ದು. ಅಂದರೆ ಬ್ಲೌಸ್ ಪೀಸ್ ಮಾತ್ರ ಫಿಕ್ಸ್ ಆಗಿತ್ತು, ಬ್ಯಾಂಗಲ್ಸ್ನ ಈ ಥರ ಡೆಕೋರೇಟ್ ಮಾಡಬೇಕಾದ್ರೆ ಇದನ್ನು ಹಾಕೋಣ ಅಂತೇಳಿ ತೊಗೊಂಡೆ. ಮತ್ತು ವೈಟ್ ಕಲರ್ ಬ್ಯಾಂಗಲ್ಸ್ ಯೂಸ್ ಮಾಡಲಿಲ್ಲ, ಯಾಕೆಂದರೆ ನಾವು ಕೆಳಗಡೆ ಆಲ್ರೆಡಿ ವೈಟ್ ಕಲರ್ ಪಂಚೆ ಹಾಕಿದ್ವಲ್ಲ, ಕಾಣಿಸಲ್ಲ, ಅದು ಹೈಲೈಟಾಗಿ ಕಾಣಿಸಲ್ಲ ಅಂತ ಹೇಳಿ ಗ್ರೀನ್ ಮತ್ತು ಆರೆಂಜ್ ಮತ್ತು ಬ್ಲೂ ಕಲರ್ ಬ್ಯಾಂಗಲ್ಸ್ನ ತೊಗೊಂಡಿದ್ದು. ಮತ್ತು ಫ್ಲ್ಯಾಗ್ ಎಲ್ಲ ತಂದಿದ್ವಲ್ಲ ನಾವು ಚಿಕ್ಕದು, ಅದನ್ನು ಆ ಕಡೆ ಈ ಕಡೆ 2 ಇಟ್ಟಿದ್ವಿ, ಇಂಟು ಮಾಡಿಟ್ಟಿದ್ವಿ. ಅದನ್ನು ಲಾಸ್ಟ್ ಪಿಂಟುಗೆ ನಾನು ಲಾಸ್ಟ್ ಮಂತಲ್ಲಿ ಬಿಸ್ಕೆಟಲ್ಲಿ ಮಾಡಿದ್ದೆ 1 ಇಂದ 100 ಡೇಸ್ ಅಂತ.
ಬಟ್ ಅದು ನನಗೆ ಅಷ್ಟು ಇಷ್ಟನೇ ಆಗಲಿಲ್ಲ. ಯಾಕೆಂದರೆ ನಾನು ಒಬ್ಬಳೇ ಇದ್ದು ಮಾಡಿದ್ದಲ್ವ. ಅಮ್ಮ ಪಿಂಟುನ ಕರ್ಕೊಂಡಿದ್ರು. ನಾನೊಬ್ಬಳೇ ಅದನ್ನೆಲ್ಲ ಜೋಡಿಸಿ ಮಾಡಿದ್ದು. ಮತ್ತು ಫೋಟೋ ತೆಗಿಬೇಕಿದ್ರೆಲ್ಲ ಕಷ್ಟ ಆಗಿತ್ತು. ಯಾಕಂದರೆ ಒಂದಿಬ್ಬರು ಅವನ್ನ ನೋಡ್ಕೊಂಡು ಅವನ್ನ ಮಾತಾಡಿಸ್ತಾ ಇದ್ದರೆ ಅವನು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾನೆ ಮತ್ತು ನಗ್ತಾನೆ ಫೋಟೋಗೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ನಾನು ಅಮ್ಮ ಇಬ್ಬರೇ ಇದ್ದಿದ್ದಲ್ವ, ಅಷ್ಟಾಗಿ ಜಾಸ್ತಿ ಫೋಟೋಸ್ ಎಲ್ಲ ತೆಗಿಲಿಲ್ಲ, ವೀಡಿಯೋಸು ಮಾಡಲಿಲ್ಲ, ಸ್ವಲ್ಪ ಅಷ್ಟೇ ಮಾಡಿದ್ದು. ಸೊ ಫೈನಲಿ ನಾವು ಡೆಕೋರೇಟ್ ಮಾಡಿದ್ದು ಈ ಥರ ಕಾಣಿಸ್ತಾ ಇತ್ತು. ಚಕ್ರ ಒಂದು ಮಿಸ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಪಿಂಟುನ ಮಲಗಿಸ್ಬಿಟ್ಟು ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡು ಚಕ್ರ ಹಾಕಲಿಲ್ಲ ಅಷ್ಟೇ. ಮತ್ತು ಅವನು ಎದ್ದ ಅಷ್ಟಕ್ಕೇ, ನಾವು ಇಷ್ಟೆಲ್ಲ ಮಾಡೋ ತನಕ ಮಲಗಿದ್ದವನು ಎದ್ದ. ಅವನು ಎದ್ದಾಗ ಅಮ್ಮ ಕರ್ಕೊಂಡು ಸಮಾಧಾನ ಮಾಡಿ ಆಟ ಆಡಿಸ್ತಾ ಇತ್ತು. ಅಂದರೆ ಅವನು ಅಳಲ್ಲ ಎದ್ದಾಗ, ಬಟ್ ಎದ್ದಿದ ತಕ್ಷಣ ಮಲಗಿಸೇ ಇದ್ದರೆ ಬಾಯಿ ಬಿಡೋದು ಜಾಸ್ತಿ. ಅವನು ಎತ್ಕೊಳ್ಳಿ ಎತ್ಕೊಳ್ಳಿ ಅನ್ನೋದು ಕೇಳೋದು ಜಾಸ್ತಿ. ಹಾಗಾಗಿ ಅಮ್ಮ ಅವನನ್ನು ಕರ್ಕೊಂಡಿದ್ರು. ಅದಾದಮೇಲೆ ಅವನಿಗೆ ಬಟ್ಟೆನ ಸೆಲೆಕ್ಟ್ ಮಾಡಬೇಕಿತ್ತಲ್ಲ. ಅವನಿಗೆ ಈ ಸಲ ಹೊಸದು ಬಟ್ಟೆ ತಂದಿರಲಿಲ್ಲ ನಾವು ಯಾವುದೂ. ಅದಕ್ಕೇ ವೈಟ್ ಕಲರ್ ವೇಲಲ್ಲಿ ಕಚ್ಚೆ ಕಟ್ತಾಯಿದ್ದಾರೆ ಅವರ ಅಪ್ಪ. ಅವನಿಗೆ ಹಿಂದೆ ಮುಂದೆ 2 ಕಡೆನೂ ಕಟ್ತಾ ಇದ್ದಾರಲ್ಲ, ಸ್ವಲ್ಪ ದಪ್ಪಗೆ ಕಾಣಿಸ್ತಾ ಇತ್ತು. ಮತ್ತು ಅವನು ಆ ಟೈಮಲ್ಲಿ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆಟಾಡಿ ನಿದ್ದೆ ಬಂದಿತ್ತಲ್ಲ ಅವನಿಗೂ. ಇನ್ನು ನಾವು ಅವ್ನು ನಿದ್ದೆ ಮಾಡಬೇಕಾದ್ರೆ ಫೋಟೋ ಎಲ್ಲ ತೆಗಿಯೋಕ್ಕಾಗಲ್ಲ ಅಂಥೇಳಿ ಅವ್ನು ಮನ್ಗಿದ್ದ ಟೈಮಲ್ಲೇ ಕಚ್ಚೆ ಕಟ್ತಾ ಇದ್ದೀವಿ. ಯಾಕಂದರೆ ಎದ್ದಿದ್ರೆ ಅವನು ಕಾಲೆಲ್ಲ ಒಡೆದು ನಮಗೆ ಕಟ್ಟೋಕ್ಕೆ ಬಿಡ್ತಿರ್ಲಿಲ್ಲ, ಆ ಥರ ಮಾಡಿಬಿಡ್ತಿದ್ದ. ಅಂದರೆ ಒಂದು ಫುಲ್ಲು ವೇಲಲ್ಲಿ ಕಟ್ಟಿರೋದ್ರಿಂದ ಕಚ್ಚೆನ ಅದು ಮುಂದೆ ತುಂಬ ದಪ್ಪನೇ ಕಾಣಿಸ್ತಾ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ, ಎಲ್ಲೇನು ನಡೆಯಲ್ವಲ್ಲ ಅವನು, ಫೋಟೋ ಅಷ್ಟೇ ತಾನೇ ಅಂತೇಳಿ ಫೋಟೋ ತೆಗಿಯೋ ತನಕ ಅಷ್ಟೇ. ತೆಗ್ದಾಗಿದ್ದ ತಕ್ಷಣವೇ ನಾನು ತೆಗೆದ್ಬಿಟ್ಟೆ. ಯಾಕೆಂದರೆ ಪ್ಯಾಂಪರ್ಸ್ ಹಾಕಿದ್ವಿ, ಪ್ಯಾಂಟ್ ಹಾಕಿ ಅದ್ರ ಮೇಲೆ ಕಚ್ಚೆ ಹಾಕಿದ್ದು ನಾವು. ಪ್ಯಾಂಟ್ ತೆಗೆದ್ಬಿಟ್ಟು ಹಾಕಬೇಕಿತ್ತು, ಬಟ್ ಹಾಗೆ ಹಾಕ್ಬಿಟ್ವಿ. ಅಂದರೆ ಟೈಟಾಗಿ ಕೂರಬೇಕಲ್ವ ಕಚ್ಚೆ ಸಿಕ್ಸ್ದಾಗ ಅಂಥೇಳಿ ಪ್ಯಾಂಟನ್ನು ಇರಲಿ ಅಂತ ಹಾಕಿದ್ವಿ. ಫೈನಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅವನ ಕಾಲಿಗೆ. ನೀಟಾಗಿ ಹಾಕಿದ್ರು ಅವರಪ್ಪ, ಒಂಥರ ಚೆನ್ನಾಗಿ ಹಾಕಿದ್ರು ಕಚ್ಚೆನ. ಇವಾಗ ಲಾಸ್ಟ್ ಯಾವ ಥರ ಕಾಣಿಸ್ತಿದೆ ಇದು ಔಟ್ಲುಕ್ ಅಂತ ನೋಡೋದಕ್ಕೆ ಅಂತ ವಿಡಿಯೋ ಮಾಡಿದ್ದಿದ್ದು. ನಾನು ಯೂಸ್ ಮಾಡಿದ ಮಾಮೂಲಿ ನಾನು ಫಸ್ಟ್ ವ್ಲಾಗಿಂದನೂ ಹೇಳಿದ್ದು, ಮನೇಲಿ ಏನಿದೆ ಅದಷ್ಟು ಐಟಮ್ಸಲ್ಲೇ ನಾನು ಅವನಿಗೆ ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಈ ಸಲ ಫ್ಲ್ಯಾಗ್ ಎಲ್ಲ ತಗೊಂಡು ಬಂದ್ವಿ. ಯಾಕೆಂದರೆ ಅದು ಮನೇಲಿ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇನ್ನು ಮಿಕ್ಕಿದ್ದೆಲ್ಲ ಮನೇಲಿ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ನನಗೆ ಇಷ್ಟ ಆಯಿತು ಈ ಸಲ ಮಾಡಿದ್ದು. ಸೊ ಇವಾಗ ನಾವು ಪಿಂಟುನ ಮಲಗಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅವನಿಗೆ ಫೋಟೋ ವಿಡಿಯೋ ಎಲ್ಲ ಅವ್ರು ಮಾಡ್ತಾಯಿದ್ರೆ, ಈ ಕಡೆ ನಾನು, ಅಮ್ಮ, ಅಪ್ಪ ಮತ್ತು ನಮ್ಮ ಮನೆ ಹತ್ರ ಸ್ವಲ್ಪ ಚಿಕ್ಕ ಮಕ್ಕಳಿದ್ರು, ಆಟ ಆಡ್ತಿದ್ರು. ಅವರೆಲ್ಲ ಬಂದು ಅವನಿಗೆ ಮೇಲೆ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು ಅಂತ ಹೇಳ್ತಾಯಿದ್ರು. ಅವನಂತೂ ನಾವು ಆ ಕಡೆ ನಮ್ಮನ್ನು ನೋಡ್ತಿರ್ಲಿಲ್ಲ. ಹೊಸ್ದಾಗಿ ಅವರು ಬರ್ತಾಯಿದ್ರಲ್ಲ ಹುಡುಗರು, ಅವ್ರನ್ನ ನೋಡಿಕೊಂಡು ನಗೋದು, ಅವ್ರು ಎಲ್ಲೋಯ್ತಾರೆ ಆ ಕಡೆಗೆ ನೋಡೋದು, ಆ ಥರ ಮಾಡ್ತಾಯಿದ್ದ. ಮೇಲೆ ನೋಡು ಫೋಟೋ, ಕ್ಯಾಮ್ರಾ ನೋಡು, ಫೋಟೋ ನೋಡು, ಫೋನ್ ನೋಡು ಅಂತ ಅಂದರು. ಏನು ನೋಡು ಅಂದ್ರೂ ನೋಡ್ತಾ ಇರಲಿಲ್ಲ. ಆಮೇಲೆ ಅವ್ನದ್ದು ಆಟ ಸೌಂಡ್ ಬರುತ್ತಲ್ಲ, ಅದನ್ನು ಅವನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ. ಅದಕ್ಕೆ ಅದನ್ನು ಇಟ್ಕೊಂಡು ತೋರಿಸ್ತಾ ಫೋಟೋನ ತೆಗೆದ್ವಿ ನಾವು. ಅದಾದಮೇಲೆ ಅವನಿಗೆ ಡ್ರೆಸ್ ಎಲ್ಲ ತೆಗೆದ್ಬಿಟ್ವಿ, ಸುಸ್ತಾಗ್ಬಿಡ್ತಾನೆ ಅಂತ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋದಕ್ಕೆ ಅಮ್ಮ ನಮ್ಮ ಮನೇಲಿ ಇವತ್ತು ನಾನ್ ವೆಜ್ ಮಾಡಿದ್ದು. ಯಾಕೆಂದರೆ ನಾನು ಬಂದಾಗಲಿಂದನೂ ಚಿಕನ್, ಮಟನ್, ಆಮೇಲೆ ತಲೆ ಕಾಲು ಆ ಥರ ಎಲ್ಲ ಮಾಡಿದರು. ಬೋಟಿ ಮಾಡಿರಲಿಲ್ಲ ಆಯಿತಾ. ನನಗೆ ಇದು ಬೋಟಿ ಗೊಜ್ಜು ಅಂದರೆ ತುಂಬ ಇಷ್ಟ, ನನಗೆ ಫೇವ್ರೇಟು. ಬಟ್ ಇವತ್ತು ಗೊಜ್ಜು ಮಾಡಿರಲಿಲ್ಲ, ಸಾಂಬಾರು ಮಾಡಿದರು. ಚೆನ್ನಾಗಿತ್ತು ಸಾಂಬಾರೂ. ಅದನ್ನು ಯಾವ ಥರ ಮಾಡಿದ್ರು ಅನ್ನೋ ರೆಸಿಪಿನೂ ನಿಮಗೆ ತೋರಿಸ್ತೀನಿ. ನಮ್ಮ ಮನೇಲಿ ಫಸ್ಟು ಯಾವತ್ತೇ ಬೋಟಿ ತಂದ್ರೂ ಅಲ್ಲೇ ಕ್ಲೀನ್ ಮಾಡಿರ್ತಾರೆ. ಬಟ್ ನಮ್ಮ ಮನೇಲೂ ನಾವು ಒಂದು ಸಲ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಬೋಟಿದೆಲ್ಲ ಕ್ಲೀನ್ ತೊಳೆದು ಬಿಡ್ತೀವಿ. ಅದಾದಮೇಲೆ ಈ ಥರ ಪೀಸ್ ಇರುತ್ತಲ್ಲ, ಅಂದರೆ ಒಂಥರ ಹುಲ್ಲನ್ ಥರ, ಅದನ್ನೆಲ್ಲ ನಾವು ಒಂದು ಪಾತ್ರೆಲಿ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು
ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀವಿ. ಯಾಕೆಂದರೆ ಅದ್ರದ್ದು ಗಲೀಜು ಅಂಶ ಎಲ್ಲ ಹೊರ್ಟೋಗ್ಲಿ ಅಂತ. ಮತ್ತು ಈ ಬೋಟಿನೂ ಅಷ್ಟೇ, ಅವರು ನಮಗೇನು ಕಟ್ ಮಾಡಿ ಕೊಟ್ಟಿರಲಿಲ್ಲ, ನಾವೇ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿದ್ದು. ಬಟ್ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನನಗೆ ಅದನ್ನೆಲ್ಲ ನೋಡಿದ್ರೆ ತಿನ್ನಬೇಕಂತ ಅನಿಸಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ತೊಳೆದಿದ್ದು ಕ್ಲೀನ್ ಮಾಡಿದ್ದೆಲ್ಲ. ಇವಾಗ ನಮ್ಮಮ್ಮ ಎಲ್ಲನೂ ಇದ್ರೊಳಗೆ ಹಾಕಿ, ಇದಕ್ಕೆ ನೀರು ಹಾಕಿಲ್ಲ ನಾವು, ಅದು ಕುದಿಸ್ಬೇಕಿದ್ರಷ್ಟೇ ಅದಕ್ಕೆ ಮಾತ್ರ ಹಾಕಿದ್ದು. ನೀರು ಹಾಕ್ತೇನೆ ಹಾಗೆ ಕುದಿಸಿದ್ವಿ, ಅದೇ ನೀರು ಬಿಡುತ್ತೆ. ಇವಾಗ ಅದಕ್ಕೆ ಅರಿಶಿನ ಎರಡನ್ನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇದು ಪಾತ್ರೆಯಲ್ಲಿ ನಾವು ನೀರು ಹಾಕ್ತೇನೆ ಬೇಯಿಸಿರೋದು, ಅಂದರೆ ಕೆಟ್ಟ ನೀರೆಲ್ಲ ಹೋಗಿರುತ್ತೆ ಅಂತ. ಅದು ಸ್ವಲ್ಪ ಬೆಂದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿ ಮತ್ತು ಅರಿಶಿನ ಎರಡನ್ನೂ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕಡೆ ಇದ್ದರೆ ಚೆನ್ನಾಗಿರಲ್ಲ. ಇದು ಎಲ್ಲ ಕಡೆ ಮಿಕ್ಸ್ ಆಯಿತು ಅಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅರಿಶಿನ ಯಾಕೆ ಹಾಕೋದಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಮತ್ತು ಏನಾದರೂ ಬ್ಯಾಕ್ಟೀರಿಯಾ ಆ ಥರ ಎಲ್ಲ ಇದ್ದರೆ ಹೋಗುತ್ತೆ ಅಂತೇಳಿ. ಇವಾಗ ಅದು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೆ ನಮ್ಮಮ್ಮ. ನನಗೆ ಆ್ಯಕ್ಚುಲಿ ಗೊಜ್ಜು ಇಷ್ಟ ಸಾಂಬಾರಿಗಿಂತ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಗೊಜ್ಜು ಸಾಂಬಾರು ಸ್ವಲ್ಪ ಮಾಡಲಿಲ್ಲ. ನಾವು ಇದು ತಂದಾಗೆಲ್ಲ ಗೊಜ್ಜು ಸಾಂಬಾರು ಆ ಥರ ಮಾಡ್ತಿದ್ವಿ. ಸಾಂಬಾರಲ್ಲಿ ಅನ್ನ ಸಾಂಬಾರು ತಿಂತಿದ್ವಿ, ಗೊಜ್ಜಲ್ಲಿ ಚಪಾತಿ ಆ ಥರ ಎಲ್ಲ ಮಾಡ್ಕೊಂಡು ತಿಂತಿದ್ವಿ. ಇವಾಗ ಸ್ವಲ್ಪ ಅರ್ಧ ಬೆಂದೇ ಹೋಗಿರುತ್ತೆ. ಇದೆಲ್ಲ ಬೆಂದಮೇಲೆ ಇದಕ್ಕೇ ನಾವು ಜೊತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಿದ್ವಿ. ಇದನ್ನು ಬೇಯಬೇಕಿದ್ರೆ ಉಪ್ಪು ಯಾಕೆ ಹಾಕ್ತೀವಿ ಅಂದರೆ ಚೆನ್ನಾಗಿ ಹಿಡಿಬೇಕು ಅಂತೇಳಿ. ಖಾರದ ಪುಡಿ ಉಪ್ಪು ಎರಡನ್ನೂ ನಾವು ಏನು ಮಸಾಲೆ ಆಡಿಸ್ಕೋಬೇಕಿದ್ರೆ ಹಾಕಲ್ಲ, ಡೈರೆಕ್ಟ್ ಪೀಸ್ಗೆ ಹಾಕ್ತೀವಿ. ಯಾಕೆಂದರೆ ಚೆನ್ನಾಗಿ ಖಾರ ಎಲ್ಲ ಹಿಡ್ದಿರಲಿ ಅಂತ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೊಬೋದು. ನನಗೆ ಆ್ಯಕ್ಚುಲಿ ಇದಕ್ಕಿಂತ ಗೊಜ್ಜಂದರೆ ತುಂಬ ಇಷ್ಟ. ಬಟ್ ನಾಳೆಗೆ ಅಮಾವಾಸ್ಯೆ ಇರೋದ್ರಿಂದ ಒಂದೇ ದಿನ ಖಾಲಿ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ 2 ಐಟಮ್ ಇದ್ದಾಗ ಒಂದು ಐಟಮ್ ಬೇಗ ಖಾಲಿಯಾಗುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅದು. ಅದಕ್ಕೋಸ್ಕರ ನಮ್ಮಮ್ಮ ಒಂದೇ ಮಾಡಿಬಿಡ್ತೀನಿ ಸಾಂಬಾರನ್ನ, ಮಧ್ಯಾಹ್ನ ಮತ್ತು ನೈಟು ಊಟ ಮಾಡೋದಕ್ಕಾಗುತ್ತೆ ಅಂಥೇಳಿ ಮಾಡ್ತಿರೋದು. ಕಟ್ ಮಾಡಿದಾಗ ಜಾಸ್ತಿ ಇರುತ್ತೆ ಅನ್ನಂಗೆ ಕಾಣುತ್ತೆ ಆಯಿತಾ. ಅದು ಬೇಯ್ತಾ ನೀರೆಲ್ಲ ಹೋಗಿ ಅದು ಸಣ್ಣ ಆಗಿ ಸ್ವಲ್ಪ ಇದ್ದಂಗೆ ಕಾಣಿಸುತ್ತೆ. ಇವಾಗ ಮಸಾಲೆ ಏನೇನು ಹಾಕಿದ್ವಿ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಶುಂಠಿ ಮತ್ತು ಲವಂಗ ಹಾಕಿತ್ತು. ನಮ್ಮ ಮನೇಲಿ ಯಾವಾಗಲೂ ಚಕ್ಕೆನ ಪೌಡ್ರ್ ಮಾಡಿ ಮಡಿಕೊಳ್ಳೋದು ಜಾಸ್ತಿ, ಅದಕ್ಕೆ ಚಕ್ಕೆ ಪುಡಿ ಹಾಕ್ತಾಯಿದ್ದೀವಿ. ಮತ್ತು ನಮಗೆ ಎಷ್ಟು ಸಾಂಬಾರು ಮಾಡ್ಕೋತೀವಿ ಅದಕ್ಕೆ ತಕ್ಕಂಗೆ ಇದನ್ನೆಲ್ಲ ಹಾಕ್ಕೊಬೇಕು. ಇದು ಕಮ್ಮಿ ಆಗಿಬಿಟ್ರೆ ಸಾಂಬಾರೇ ಚೆನ್ನಾಗಿರಲ್ಲ. ಇವಾಗ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಮನೇಲಿ ಕಳ್ಳೆ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಹೊರ್ಗಡೆ ಎಲ್ಲ ಹುರ್ಗಡ್ಲೆ ಅಂತಲೇ ಹೇಳ್ತಾರೆ ಇದನ್ನು. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಅಂದರೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು, ಯಾಕೆಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ನಮ್ಮ ಮನೇಲಿ, ಅದಕ್ಕೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಲ್ಲ. ಮತ್ತು ಟೊಮೊಟೊನ ಒಂದೇ ಒಂದು ಹಾಕಬೇಕು, ಹುಳಿ ಜಾಸ್ತಿ ಆಗಿಬಿಡುತ್ತೆ ಅಂತ. ಜೊತೆಗೆ ಕಾಯಿನ ತುರ್ಕೊಂಡಿರ್ತೀವಿ ನಾವು, ಆ ಕಾಯಿನ ಹಾಕೊಂತೀವಿ. ಈಗ ನಮಗೆ ಎಷ್ಟು ಜಾಸ್ತಿ ಸಾಂಬಾರು ಬೇಕಂದರೆ ಈ ಮಸಾಲೆಗಳನ್ನ ಜಾಸ್ತಿ ಹಾಕೋಬೇಕು. ಕಮ್ಮಿ ಸಾಂಬಾರು ಬೇಕು ಅಂತೇಳಿದ್ರೆ ಮಸಾಲೆನ ಕಮ್ಮಿ ಮಾಡ್ಕೋಬೇಕು. ಇವಾಗ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ್ವಿ. ಈ ಮಸಾಲನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಮಗೆ ಎಷ್ಟು ಗಟ್ಟಿ ಬೇಕು, ಸ್ವಲ್ಪ ಒಬ್ಬೊಬ್ಬರು ಮನೇಲಿ ಗಟ್ಟಿ ಸಾಂಬಾರು ತಿಂತಾರೆ, ಒಬ್ಬೊಬ್ಬರು ಮನೇಲಿ ತೆಳ ಸಾಂಬಾರು ತಿಂತಾರೆ. ಬಟ್ ನಮ್ಮ ಮನೇಲಿ ಮೀಡಿಯಮ್ ಆಗಿರುತ್ತೆ. ನಾವು ಜಾಸ್ತಿ ಗಟ್ಟಿನೂ ಮಾಡಲ್ಲ, ತೆಳನೂ ಮಾಡೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಹಾಕ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಇದರಲ್ಲೇ ಇದೆಲ್ಲ ಮಾಡೋ ತನಕನೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ. ನಾವು ಇದನ್ನು ಲಾಸ್ಟಲ್ಲಿ ಕುಕ್ಕರ್ನ ಮುಚ್ಚಿ ಒಂದು 3-4 ವಿಸಲ್ ಕೂಗಿಸಿದ್ವಿ. ಸೊ ಕೂಗಿಸಾದ್ಮೇಲೆ ನೋಡ್ತಿದ್ದೀರ ನೀವೇ ಎಷ್ಟು ಬೆಂದಿದೆ ಎಲ್ಲ ನೀಟಾಗಿ. ಫುಲ್ಲೆಲ್ಲ ಬೆಂದಾದಮೇಲೆ ನಾವು ಲಾಸ್ಟಲ್ಲಿ ಇಳಿ ತೆಗಿತೀವಿ. ಅಂದರೆ ನಮ್ಮಮ್ಮ ಮರ್ತುಬಿಟ್ಟಿತ್ತು ಇಳಿ ತೆಗಿಬೇಕು ಅನ್ನೋದನ್ನ. ಏಕೆಂದರೆ ಹೊರ್ಗಡೆಯಿಂದ ತಂದಿರ್ತೀವಲ್ವ, ಎಲ್ಲ ನೋಡಿರ್ತಾರೆ, ದೃಷ್ಟಿಯಾಗಿರುತ್ತೆ ಅಂತೇಳಿ. ಮನೆಗೆ ನಾವು ಮಾಡಬೇಕಿದ್ರೇ ತೆಗಿತಿದ್ವಿ. ಇವತ್ತು ಮರ್ತುಬಿಟ್ಟಿತ್ತು ನಮ್ಮಮ್ಮ, ಅದಕ್ಕೆ ಮತ್ತೆ ಸ್ಟವ್ ಹಚ್ಬಿಟ್ಟು ಚಾಕ್ ಮಡಗಿದೆ. ಮತ್ತು ಇವಾಗ ಉಪ್ಪು ಮತ್ತು ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಅದರಿಂದ ದೃಷ್ಟಿ ತೆಗಿತಿದ್ದೆ. ಯಾಕೆಂದರೆ ನಾನು ಊಟ ಮಾಡ್ತೀನಲ್ವ, ನನಗೆ ಕಳ್ದುಳ ಆದರೆ ಪಾಪುಗೂ ಆದಂಗೆ ಅಂತೇಳಿ ನಮ್ಮಮ್ಮ ಉಪ್ಪು ಮತ್ತು ಮೆಣಸಿನ್ಕಾಯಲ್ಲಿ ತೆಗಿತಿರೋದು. ಮೊದಲೆಲ್ಲ ನಾವು ಬರೀ ಚಾಕುಲಷ್ಟೇ ತೆಗಿತಾ ಇದ್ದಿದ್ದು. ಸೊ ಈ ಥರ ಎಲ್ಲ ಮಾಡಿ ನಾವು ಒಳಗಡೆಗೆ ಹಾಕ್ತೀವಿ ಚಾಕುನ.
ಫೈನಲಿ ಅನ್ನ ಮತ್ತು ಬೋಟಿ ಸಾಂಬಾರು ರೆಡಿ ಆಯಿತು. ನನಗೆ ನಾನ್ ವೆಜ್ ಅಂದರೆ ಇಷ್ಟ, ಬಟ್ ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಒಂದು 2 ಪೀಸ್ 3 ಪೀಸ್ ಅಷ್ಟೇ ತಿನ್ನೋದು. ಇವಾಗಂತೂ ನಾನು ಬಾಣ್ತನಕ್ಕೆ ಬಂದಾಗ್ಲಿಂದನೂ ನಮ್ಮ ಮನೇಲಿ ವಾರದಲ್ಲಿ ಒಂದು 3 ದಿನ 2 ದಿನ ಅಂತೂ ನಾನ್ ವೆಜ್ ಇದ್ದಿದ್ದೇನೆ. ಸೊ ನಾನು ನಾನ್ ವೆಜ್ ತಿಂದಿದ್ದ ದಿನ ಎಲ್ಲ ಆ ಎಲೆ ಅಡಿಕೆನ ತಿಂತೀನಿ, ಏಕೆಂದರೆ ಬೇಗ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂತೇಳಿ. ಮತ್ತು ನಾನು ಪಾಪುಗೂ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತೇಳಿ ಅಡಿಕೆ ಎಲೆನ ತಿನ್ನಬೇಕು ಅಂತೇಳಿ ನಮ್ಮ ಮನೇಲಿ ತಿನ್ನಿಸ್ತಾರೆ. ಈ ಅಡಿಕೆ ಎಲೆಗೆ ನಾವು ವಾದಕ್ಕಿ ಮತ್ತು ಸೋಂಪು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಎಲೆ ಅಡಿಕೆ ಹಾಕೋಬೇಕಿದ್ರೆಲ್ಲ ತಿಂತಿರ್ತೀನಿ ಜಾಸ್ತಿ. ಮನೇಲಿ ತಿನ್ನು ಅಂತಲೇ ಹೇಳೋದು ಜಾಸ್ತಿ, ಡೈಜೆಷನ್ ಆಗುತ್ತೆ ಅಂತ. ನಮ್ಮ ಮನೆ ಹತ್ರ ಎಲ್ಲ ಚಿಕ್ಕ ಮಕ್ಕಳು ಆಟಾಡ್ತಾ ಇದ್ದರು, ಅದನ್ನು ವೀಡಿಯೋ ಮಾಡಿಕೊಂಡೆ ನಾನು. ಅಂದರೆ ಜಾಸ್ತಿ ಈಚೆಗೆ ಬರಲ್ಲ, ಇವತ್ತು ಮಾತ್ರ ಈಚೆಗೆ ಬಂದಿದೆ ಸ್ವಲ್ಪ. ಪಿಂಟುನ ಬಿಸಿಲು ಕಾಯಿಸೋದಕ್ಕೆ ಅಂತ ನಮ್ಮಮ್ಮ ಮಾರ್ನಿಂಗ್ ಟೈಮ್ ಕರ್ಕೊಂಬರ್ತದೆ, ಬಟ್ ನಾನು ಬರ್ತಿರ್ಲಿಲ್ಲ. ಇವತ್ತೇ ನಮ್ಮ ಮನೆ ಹತ್ರ ಎಲ್ಲ ಹುಡುಗರು ಜಾಸ್ತಿ ನಮ್ಮ ಮನೆ ಮುಂದೆನೇ ಆಟಾಡ್ತಾ ಇದ್ದರು, ತುಳಸಿ ಗಿಡದಕ್ಕೆ ಆಟ ಸಾಮಾನೆಲ್ಲ ಜೋಡಿಸ್ಕೊಂಡು. ಬಜ್ಜಿ, ಕರ್ಬೇವಿನ ಸೊಪ್ಪು, ಇದು ಬಾಳೆಹಣ್ಣು, ಇದು ಸೊಪ್ಪು, ಬಾತು, ಬಿರಿಯಾನಿ, ಸೊಪ್ಪಲ್ಯ, ಇದು ತಿಳಿಸಾರು, ಅಕ್ಕಿ ಪಲ್ಯ ನಾವು ಮಾಡ್ತೀವಿ. ಅವ್ರ ಹತ್ರ ಎಷ್ಟು ಆಟ ಸಾಮಾನಿತ್ತು ಅಂದರೆ ಸಖತ್, ಎಲ್ಲ ಸ್ಟೀಲ್ದೇ ಇತ್ತು ಆಟ ಸಾಮಾನೆಲ್ಲ, ಪ್ಲಾಸ್ಟಿಕ್ ಸ್ಟೀಲ್ದು. ಯಾವ್ಯಾವ ಥರ ಇತ್ತು, ಏನೇನು ಇಟ್ಕೊಂಡವ್ರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಅವ್ರು ಯಾವ ಥರ ಆಟ ಆಡ್ತಾಯಿದ್ರು ಅಂತ. ಎಲ್ಲ ಭಾನುವಾರ ಮತ್ತು ಯಾವುದಾದ್ರೂ ರಜಾ ದಿನ ಇದ್ದಾಗ ನಮ್ಮನೆ ಹತ್ರನೇ ಸೇರ್ಕೊಂಡು ಎಲ್ಲ ಆಟಾಡಿ ಎಲ್ಲನೂ ಚೆಲ್ಲಿ ಎಲ್ಲ ಕಡೆ ಒದ್ದೆ ಮಾಡಿ ನೀರು ಚೆಲ್ಲಿ ಮನೆ ಆಟ ಆಡ್ತೀವಿ ಅಂತೇಳಿ ಆಟ ಸಾಮಾನೆಲ್ಲ ತೊಗೊಬಂದು ಇಟ್ಕೊಂಡಿರ್ತಾರೆ. ನೋಡಿ ಯಾವ ಥರ ಆಡಿದ್ರು ಅಂತ. ಇಲ್ಲಿ ತೆಗೆದ್ರೆ ಬಟ್ಟೆಗಳು ಇಟ್ಕೋಬೋದು, ಇಲ್ಲಿ ಸ್ವಲ್ಪ ಮೇಕಪ್ ಐಟಮ್ ಇಟ್ಕೋಬೋದು, ಇಲ್ಲಿ ದುಡ್ಡು ಇಟ್ಕೋಬೋದು, ಮತ್ತು ಇಲ್ಲಿ ನಿಮ್ಮದು ಟವಲ್ಗಳು ಇಟ್ಕೋಬೋದು, ಇಲ್ಲಿ ನಿಮ್ಮದು ಏನಾದರೂ ಬಟ್ಟೆಗಳು ಇಟ್ಕೋಬೋದು, ಇಲ್ಲಿ ನಿಮ್ಮ ಚಪ್ಪಲಿಗಳು ಇಟ್ಕೋಬೋದು. ಮತ್ತು ಇನ್ನೊಂದು ಓವನ್ ನೋಡಿ, ಸ್ಲಿಪ್ಪರು. ಇದು ತುಂಬ ಕಾಸ್ಟ್ಲಿದು, 2 ಒಂದು ಜೋಡಿ. ಇದು ನೀವು ಆರೆಂಜ್ ಕಲರ್ ಡ್ರೆಸ್ಗೆ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಮತ್ತು ಇದು ಹೀಲ್ಸ್ ಬ್ಲೂ ಕಲರ್ಗೆ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಓಕೆ, ಓವನ್ನು ಇದು ಓವನ್ ಒಳಗೆ ತೆಗೆದ್ರೆ ಪಿಜ್ಜಾ, ಬರ್ಗರ್ ಇವನ್ನೆಲ್ಲ ಇದು ಮಾಡ್ಕೋಬೋದು. ಇದು ಎಷ್ಟು ಲಿಮಿಟ್ಗೆ 30, 45, 60, 75 ಇಟ್ಕೋಬೋದು. ಮತ್ತೆ ನಾವು ಕಾಫಿ ಏನಾದ್ರು ಇಟ್ಕೋತೀವಿ ಅಂದರೆ ಇದರಲ್ಲಿ ಹಾಕೋಬೇಕು. ಇದರಲ್ಲಿ ಕಾಫಿ, ಬರ್ಗರ್, ಪಿಜ್ಜಾ ಮತ್ತು 20 ಸೆಕೆಂಡ್ಸ್, 40 ಸೆಕೆಂಡ್ಸ್, 60 ಸೆಕೆಂಡ್ಸ್ ಇಟ್ಕೋಬೋದು. ನೆಕ್ಸ್ಟ್ ವಾಷಿಂಗ್ ಮಿಷಿನ್. ಇದು ವಾಷಿಂಗ್ ಮಿಷಿನ್ಗೆ ಪೈಪ್ ಇದೆ, ಮತ್ತು ಇಲ್ಲಿ ಬಟ್ಟೆಗಳು ಹಾಕೋಬೋದು. ಇದನ್ನು ನನಗೆ ಪ್ರೆಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಆನ್ ಆಗುತ್ತೆ, ಮತ್ತು ನೀರು ಕೂಡ ಬರುತ್ತೆ. ಮತ್ತು ಇದು ಮಿಕ್ಸಿ, ಇದರಲ್ಲಿ ಏನಾದರೂ ಜ್ಯೂಸ್, ಕಾಫಿ ಅದು ಇದು ಮಾಡ್ಕೊಳ್ಳೋಕ್ಕೆ. ಇದು ಸೋಫಾ, ಗಸುದ ಮರ, ಮತ್ತು ಇದು ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಇದು ಇಕ್ಲ. ಮತ್ತು ಇದು ದೋಸೆ ಅಲ್ಲೇ, ಇದು ಅನ್ನದ ಕೈ, ಇದು ಅನ್ನದ ಕೈ, ಇದು ದೋಸೆ ಅಲ್ಲೇ, ಇದು ಬಜ್ಜಿ ಮಾಡಬೇಕು ಎತ್ತಕ್ಕೆ. ಮತ್ತು ಇದು ಮಚ್ಚೆ, ಇದು ಅಷ್ಟೇ. ಮತ್ತು ಇದು ಅನ್ನದ ಕೈ, ಇದು ಸ್ಪೂನ್,
ಇದು ಮಜ್ಜಿಗೆ ಎಲ್ಲ ಮಾಡೋಕ್ಕೆ, ಇದು ರೊಟ್ಟಿದು, ಇದು ಅದೇ ಎಣ್ಣೆದು, ಒಳಗೆ ಎಣ್ಣೆ ಹಾಕ್ಬೋದು. ಇದು ಬಾಳೆಹಣ್ಣು, ಸೇಬು, ಮತ್ತೆ ಇದು ಕುಕ್ಕರ್ ಅನ್ನ ಎಲ್ಲ ಮಾಡೋಕ್ಕೆ. ಮತ್ತೆ ಇದು ಲೋಟ, ಇದು ಮಟ್ಕೆ ಲೋಟ, ಇದು ಲೋಟ, ಇದು ಬಿಂದಿಗೆ, ಇದು ಬಿಂದಿಗೆನೆ, ಇಷ್ಟೊಂದು ಬಿಂದಿಗೆ, ಇವೆಲ್ಲ ಪ್ಲೇಟ್ಸ್ ಊಟ ಮಾಡೋಕ್ಕೆ. ಮತ್ತು ಇದು ಏನಾದ್ರು ಮಾಡೋಕ್ಕೆ, ಮತ್ತು ಇದು ಕೂಡ ಬಿರಿಯಾನಿ ಮಾಡೋಕ್ಕೆ ಬೇಕು. ಮತ್ತು ಇದು ಏನಾದ್ರು ಮಾಡೋಕ್ಕೆ ಇಡ್ಲಿ ಪಾತ್ರೆ, ಮಟ್ಕೆ ಟೀ ಏನೋ ಮಾಡಬೇಕಂದ್ರೆ ಇದರಲ್ಲಿ. ಇದು ಟಿಫನ್ ಬಾಕ್ಸ್, ಮೂರು ಸ್ಟೆಪ್ ಇದೆ. ಏನದು ಅಡುಗೆ ಇದ್ದಾಗ ಮಾಡೋಕ್ಕೆ, ಮುಚ್ಚೋಕ್ಕೆ. ಮತ್ತು ಇದು ಕೂಡ ಪ್ಲೇಟ್, ಇದು ನೀರಿನ ಎಷ್ಟದು ಏನಾದರೂ ಗೊಜ್ಜಿದ್ ಮಾಡೋಕ್ಕೆ. ಇದು ಕೂಡ ಅದೇ ಪಾತ್ರೆ, ಇದುವೇ. ಇದು ಹಿಂಗೆ ಇದು ಪ್ಲೇಟ್ ಎಲ್ಲ ಅನ್ನ ಬಸಿಬೇಕಾದ್ರೆ ಇವೆಲ್ಲ ಬೇಕು. ಮತ್ತು ಇದು ಇಲ್ಲಿ ಅನ್ನ, ಇಲ್ಲಿ ಸಾಂಬಾರು, ಪಲ್ಯ, ಚಟ್ನಿ ಮಾಡೋಕ್ಕೆ. ಮತ್ತು ಇದು ಹೆಚ್ಚೋಕ್ಕೆ. ಮತ್ತು ಇದು ಇಲ್ಲಿಗೆ ಮನೆ, ಹಿಂಗೆ ಒಂದು ಕಾಲು ಇಟ್ಕೊಂಡು ಇದು ಮಾಡೋಕ್ಕೆ. ಮತ್ತು ಇದು ದೊಡ್ಡ ಪಾತ್ರೆ, ಇದು ಹಾಟ್ ಬಾಕ್ಸ್ ಏನು ಇರ್ಬೋದು. ಮತ್ತು ಇದು ಗ್ಯಾಸ್, ಇದು ಮನೆ. ಅಕ್ಕ ರೂಮೆಲ್ಲ ತೋರಿಸಿ ಬನ್ನಿ ಅಕ್ಕ. ಇದು ಹಿಂಗೆ ತೊಳ್ಕೊಳ್ಳೋಕ್ಕೆ ಹಿಂಗೆ ಸೋರಾಕೋಬೋದು. ಇದು ನೀರಲ್ಲಿ ಬರುತ್ತೆ. ಇದು ರೂಮು, ಇದು ಮಂಚ, ಮತ್ತು ಇದು ಬೀರು. ನಾವಾಗಲೇ ನೆನೆಸ್ತೀನಲ್ಲ ಅದು ಹಾಗೆ ಬಾಗಿಲು ತೊಳಿತಾ ಇದ್ದೀನಿ. ಕಸಿದ ಮರ, ಕಸಲೆ ಎತ್ತಬೇಕು. ಇವಾಗ ರಂಗೋಲಿ ಬಿಡೋದ. ನೀರಿಗೆಲ್ಲ ಸ್ಟಾರ್ ರಂಗೋಲಿ. ಮತ್ತು ಬಟ್ಟೆ ಎಲ್ಲ ಹಾಕೋಕ್ಕೆ ನೀರು ಬರುತ್ತೆ. ಇಲ್ಲಿ ಬನ್ನಿ ನೋಡಿ ಬಂತು. ಇದು ಬಕೀಟ್ ಸ್ನಾನ ಮಾಡೋಕ್ಕೆ, ಇದು ಅದಕ್ಕೆ ನೀರು ಹಾಕೋಕ್ಕೆ ನೋಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.